ಇರಾನ್ ಇಸ್ರೇಲ್ ಮಧ್ಯೆ ಸಂಘರ್ಷ ತೀವ್ರಗೊಳ್ತಾ ಇರೋ ಸಂದರ್ಭದಲ್ಲಿ ಮಧ್ಯಸ್ಥಿಕೆಗೆ ಅಮೆರಿಕ ಮುಂದಾಗ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಅಮೆರಿಕ ಜೊತೆಗೆ ಮಾತುಕತೆಗೆ ಇರಾನ್ ಒಪ್ಪಲ್ಲ. ಯಾಕೆಂದ್ರೆ ಅಮೆರಿಕಗೂ ಇರಾನ್ಗೂ ಆಗು ಬರಲ್ಲ. ಶತ್ರು ರಾಷ್ಟ್ರಗಳೆರಡೂ ಕೂಡ ಮಾತುಕತೆಯಿಂದ ಯಾವುದೇ ಪ್ರಯೋಜನವಿಲ್ಲ ಅಂಥೇಳಿ ಖಂಡ ತುಂಡಾದ ರೀತಿಯಲ್ಲಿ ಇರಾನ್ ಹೇಳ್ತಾ ಇದೆ. ಹಾಗಾಗಿ ಪರಿಸ್ಥಿತಿ ಮತ್ತಷ್ಟು ವಿಷಮಗೊಳ್ಳುವಂತಹ ಸಾಧ್ಯತೆ ಇದೆ. ಇದು ಮತ್ತೊಂದು ಹಂತಕ್ಕೆ ತಲುಪುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಇಸ್ರೇಲ್ ಬೆನ್ನಿಗೆ ನಿಂತಿರೋದು ಅಮೆರಿಕ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿರುವಂತಹ ವಿಚಾರ. ಮತ್ತೊಂದು ಕಡೆ ಈ ಕಡೆ ಮುಸ್ಲಿಂ ಕಂಟ್ರಿಗಳೆಲ್ಲವೂ ಕೂಡ ಒಂದಾಗುವಂತಹ ಸಾಧ್ಯತೆ ಇದೆ. ಇದು ಜಗತ್ತನ್ನು ವಿಭಾಗಿಸಿ ಮೂರನೇ ಮಹಾಯುದ್ಧಕ್ಕೆ ವೇದಿಕೆಯನ್ನು ಸೃಷ್ಟಿ ಮಾಡುತ್ತಾ ಗೊತ್ತಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ನ್ಯೂಕ್ಲಿಯರ್ ದೇಶವಾಗೋದಕ್ಕೆ ಇರಾನನ್ನು ಬಿಡಲ್ಲ ಅಂಥೇಳಿ ಇಸ್ರೇಲ್ ಸ್ಪಷ್ಟವಾಗಿ ಹೇಳಿದೆ. ಇದೇ ವಿಚಾರಕ್ಕೆ ಅಮೆರಿಕ ಜೊತೆಗೂ ಕೂಡ ಇರಾನ್ ಸಾಲು ಸಾಲು ಸಭೆಗಳನ್ನು ನಡೆಸಿ ವಿಫಲವಾದ ನಂತರವೇ ಶುಕ್ರವಾರದಿಂದ ಈ ಅಟ್ಯಾಕ್ ಆಗಿದೆ. ಅದರ ನಡುವೆ ಈ ಅಮೆರಿಕದ ಮಧ್ಯಸ್ಥಿಕೆಯ ವಿಚಾರ ನಿಜಕ್ಕೂ ಕೂಡ ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿ ಪ್ರಕಾಶ್? ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಒಂದು ಭೀಕರ ದಾಳಿ ಪ್ರತಿದಾಳಿ ಹೆಚ್ಚಾಗ್ತಾ ಇದ್ದ ಹಾಗೆ ಅದರಲ್ಲೂ ಕೂಡ ಪರಮಾಣು ಕೇಂದ್ರ ಮತ್ತು ಪರಮಾಣು ಘಟಕಗಳ ಮೇಲೆ ದಾಳಿಯನ್ನು ಮಾಡುವಂಥದ್ದು ತೀವ್ರತೆಯನ್ನು ಪಡೆದುಕೊಳ್ತು. ಈಗಾಗಲೇ ಇಸ್ಫಹಾನ್ ಸೇರಿದಂತೆ ಸುಮಾರು 5 ಪರಮಾಣು ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿದೆ. ಅದಕ್ಕೆ ಪ್ರತಿದಾಳಿ ಕೂಡ ಆರಂಭ ಆಗಿದೆ. ಈ ಮಧ್ಯದಲ್ಲಿ ಅಮೆರಿಕ ಕೂಡ ಮಧ್ಯಸ್ಥಿಕೆಯನ್ನು ವಹಿಸಿ ಶಾಂತಿ ಒಪ್ಪಂದದ ಮಾತುಕತೆಗೂ ಕೂಡ ಮುಂದಾಗಿದೆ. ಆದರೆ ಇರಾನ್ ಇದಕ್ಕೆ ಒಪ್ತಾ ಇಲ್ಲ. ಸೊ ಇರಾನಿಗೆ ಅಪೋಸಿಟ್ ಆಗಿ ಅಂದರೆ ಇಸ್ರೇಲ್ಗೆ ಅಮೆರಿಕ ಸಹಾಯವನ್ನು ಮಾಡ್ತಾ ಇದೆ, ನೆರವನ್ನು ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನು ಇರಾನ್ ಕೂಡ ಮಾಡ್ತಾ ಇದೆ. ಸೊ ಹೀಗಾಗಿ ಶಾಂತಿ ಮಾತುಕತೆ ಒಪ್ಪಂದಕ್ಕೆ ನಾವು ಬರೋದಿಲ್ಲ, ನಾವು ಪ್ರತಿದಾಳಿಯನ್ನು ನಡೆಸ್ತೀವಿ, ಪ್ರತೀಕಾರವನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಈಗ ನೇರ ಎಚ್ಚರಿಕೆ ಇರಾನ್ನ ಸೇನೆ ಪಡೆಗಳಿಂದ ಕೂಡ ಬರ್ತಾ ಇದೆ. ಸೊ ಈ ಮೂಲಕವಾಗಿ ಮತ್ತಷ್ಟು ಈ ಒಂದು ಏನು ಯುದ್ಧದ ಭೀಕರತೆ ತೀವ್ರತೆ ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.